ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಗೊಂದಲ ಇನ್ನೂ ಬಗೆಹರಿದಿಲ್ವಾ ಮತ್ತು ಎರಡೂ ಪಕ್ಷಗಳ ನಾಯಕರ ನಡುವೆ ಸಹಮತ ಇಲ್ವಾ? ಇಂಥದ್ದೊಂದು ಪ್ರಶ್ನೆ ಪದೇ ಪದೇ ಉಂಟಾಗ್ತಿದೆ. ಅದರಲ್ಲೂ ಬಿಡದಿ ರೈತರ ಭೂಸ್ವಾಧೀನ ಹೋರಾಟದ ವಿಚಾರದಲ್ಲಿ ಇವೆರಡೂ ಪಕ್ಷಗಳು ಜಂಟಿಯಾಗಿ ಒಂದು ರೀತಿಯಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ಯಾಕೆ ಬರೋದಕ್ಕೆ ಆಗ್ತಾ ಇಲ್ಲ? ಯಾಕೆ ನಾಯಕರು ಪರಸ್ಪರ ಮುಖಾಮುಖಿಯಾಗಿ ಕೂತು ಒಟ್ಟಿಗೆ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತು JDS ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನು ಅನೌನ್ಸ್ ಮಾಡ್ತು. 3 ದಿನಗಳ ಕಾಲ JDS ಭೈರಮಂಗಲದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತು. ಈ ಸ್ಟೇಟ್ಮೆಂಟ್ ಇಂದ ಗಲಿಬಿಲಿಗೊಂಡಂತಹ ಬಿಜೆಪಿ ನಾಯಕರು ಇರಲಿಲ್ಲ, ನಾವು ಸಪೋರ್ಟ್ ಮಾಡ್ತೀವಿ, ನಾವು ಪಾಲ್ಗೊಳ್ತೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲೇನು ಡಿಫ್ರೆನ್ಸಸ್ ಇಲ್ಲ, ನಮ್ಮ ನಡುವೆ ಏನು ಬಿರುಕಿಲ್ಲ ಅಂತ ಆ ನಂತರ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತು. ಆಯ್ತು, ಒಟ್ಟಿಗೆ ಅವರು ಪಾದಯಾತ್ರೆ ನಡ್ಕೊಂಡು ಬರ್ತಾರೋ ಇಲ್ವೋ ಓಕೆ ಅದಿರಲಿ. ಆದರೆ ಯಾಕೆ ಒಂದು ನಿರ್ದಿಷ್ಟವಾದಂತಹ ಗಟ್ಟಿಯಾದಂತಹ ಒಗ್ಗಟ್ಟಿನ ಹೋರಾಟ ಸಾಧ್ಯ ಆಗ್ತಾ ಇಲ್ಲ? ಮೈತ್ರಿ ಮಾಡಿಕೊಂಡ ಬಳಿಕವೂ ಕೂಡ ಮೈತ್ರಿಯ ಧರ್ಮದ ಪರಿಪಾಲನೆ ಯಾಕಾಗಿ ಆಗ್ತಾ ಇಲ್ಲ? ಈ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಹೋರಾಟವನ್ನು ನಡೆಸಿತು. ಬಿಡದಿ ಭೂ ಸ್ವಾಧೀನ ಹೋರಾಟದಲ್ಲಿ ರೈತರ ಪರವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಮಾಡಿದ್ರು. ಹಿರಿಯ ನಾಯಕ BS ಯಡಿಯೂರಪ್ಪ ಅವರೇ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದು ವಿಶೇಷ. ಇದು ಅಫ್ಕೋರ್ಸ್ ಒಂದು ಸಮರ್ಥ ಪ್ರತಿಪಕ್ಷವಾಗಿ ರೈತರ ಪರ ಒಂದು ಹೋರಾಟವನ್ನು ರೂಪಿಸಿದ್ದು ಅದೊಂದು ಶ್ಲಾಘನೀಯ. ಆದರೆ ಬಿಜೆಪಿ ಜೊತೆ ಮುಖ್ಯವಾಗಿ ಈ ಹೋರಾಟವನ್ನು ಮುಖ್ಯವಾಗಿ ಕೈಗೆತ್ಕೊಂಡಿದ್ಯಾರು? JDS, ಬಿಜೆಪಿಯ ಮೈತ್ರಿ ಪಕ್ಷ. ಅವೆರಡೂ ಪಕ್ಷಗಳ ನಡುವೆ ಮೈತ್ರಿ ಇದೆ. ಹೀಗೆ ಒಂದು ಹೋರಾಟವನ್ನು ಕೈಗೆತ್ಕೊಂಡಂತಹ ಮೈತ್ರಿ ಪಕ್ಷವನ್ನೇ ಬಿಟ್ಟು ಬಿಜೆಪಿ ಏಕಾಂಗಿಯಾಗಿ ಯಾಕೆ ಪ್ರತಿಭಟನೆಯ ಅಖಾಡಕ್ಕೆ ಧುಮುಕ್ತು? ಈ ಪ್ರಶ್ನೆಗೆ ಮಾತ್ರ ಯಾರೂ ಉತ್ತರವನ್ನು ಕೊಡ್ತಿಲ್ಲ. ಈ ವಿಚಾರ JDSನಲ್ಲಿ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ವರಿಷ್ಠರ ಎಚ್ಚರಿಕೆಯ ಬಳಿಕ ವರಿಷ್ಠರು ಬಿಜೆಪಿ ನಾಯಕರನ್ನ ಕರೆಸಿ ದೆಹಲಿನಲ್ಲಿ ಮೀಟಿಂಗ್ ಮಾಡಿ JDS ಜೊತೆ ಒಗ್ಗಟ್ಟಿಂದ ಹೋಗಬೇಕು ಅಂತ ಕಟ್ಟಾಜ್ಞೆ ವಿಧಿಸಿದ ಬಳಿಕವೂ ಕೂಡ ಇವೆರಡೂ ಪಕ್ಷಗಳ ನಾಯಕರ ನಡುವೆ ಸಹಮತ ಯಾಕಾಗಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ. ನಿನ್ನೆ ಮಾತಿನ ಭರದಲ್ಲಿ ವಿಜೇಂದ್ರ ಅವರು ನಾವು ಪಾದಯಾತ್ರೆ ನಡೆಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ಇವತ್ತು JDS ನಾಯಕರು ಪಾದಯಾತ್ರೆನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ JDS ಈ ಪಾದಯಾತ್ರೆಯನ್ನ ಮಾಡುತ್ತೆ ಅಂತ ಅವರು ಒಂದು ಪ್ರತ್ಯೇಕ ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ದಾರೆ. ಪಾದಯಾತ್ರೆ ಅನ್ನೋದು ಒಂದು ದೊಡ್ಡ ಪ್ರೋಗ್ರಾಮು, ಒಂದು ದೊಡ್ಡ ಸಂಖ್ಯೆಯಲ್ಲಿ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕಾರ್ಯಕ್ರಮ ಪಾದಯಾತ್ರೆಗಳು. ಆದರೆ JDS ಅವರು ಅಂಗಪಕ್ಷವನ್ನ, ತಮ್ಮ ಮೈತ್ರಿ ಪಕ್ಷವನ್ನ, ಬಿಜೆಪಿಯನ್ನ ಬಿಟ್ಟು ಅವರು ಅನೌನ್ಸ್ ಮಾಡಿದ್ರು. ಜುಲೈ 30, 31, 1ನೇ ತಾರೀಕು ನಾವು ಪಾದಯಾತ್ರೆ ನಡೆಸ್ತೀವಿ ಅಂತ. ಅದಾದ ಮೇಲೆ ದಿಢೀರ್ನ ಎಚ್ಚೆತ್ತುಕೊಂಡಂತೆ ಬಿಜೆಪಿ ಇಲ್ಲ ನಾವು ಒಟ್ಟಿಗೆ ಕುತ್ಕೋತೇವೆ, ಒಟ್ಟಿಗೆ ಡೇಟು ಯಾವಾಗ ಅಂತ ನಾವು ಮಾತಾಡ್ಕೋತೇವೆ, ಒಟ್ಟಿಗೆ ಪಾದಯಾತ್ರೆ ಮಾಡ್ತೇವೆ, ನಮ್ಮಲ್ಲಿ ಒಗ್ಗಟ್ಟಿದೆ, ನಾವು ಜಂಟಿ ಪಾದಯಾತ್ರೆ ಅಂತೇಳಿ ತಿಪ್ಪೆ ಸಾರಿಸೋದಕ್ಕೆ ಬಿಜೆಪಿ ಪ್ರಯತ್ನ ಪಟ್ಟು ಬಿಜೆಪಿ ನಾಯಕ ರವಿಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಇಲ್ಲ ಒಟ್ಟಿಗಿದ್ದೀವಿ, ನಮ್ಮಲ್ಲಿ ಡಿಫ್ರೆನ್ಸಸ್ ಇಲ್ಲ, ಪಾದಯಾತ್ರೆ ಜಂಟಿಯಾಗಿ ನಡೆಯುತ್ತೆ ಅಂತ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಬಿಡದಿ ಟೌನ್ಶಿಪ್ನ ಕೂಡಲೇ ಹಿಂದೆ ಪಡಿಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ. ಅಕಸ್ಮಾತ್ ವಾಪಸ್ ತೆಗೆದುಕೊಳ್ದೆ ಹೋದ್ರೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತೇಳಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಯಾವತ್ತು ಮಾತಾಡ್ತೀವಿ, ಯಾವತ್ತು ಪಾದಯಾತ್ರೆ ಮಾಡ್ತೀವಿ ಅನ್ನೋಂಥದ್ರ ಬಗ್ಗೆ ನಮ್ಮ NDAಯ ಸದಸ್ಯ ಪಾರ್ಟಿ ಆಗಿರ್ತಕ್ಕಂಥ JDS ಜೊತೆನಲ್ಲಿ ಮಾತಾಡಿ ನಾವು ಡೇಟನ್ನು ಅನೌನ್ಸ್ಮೆಂಟ್ ಮಾಡೋಣ ಅಂತ ರಾಜ್ಯಾಧ್ಯಕ್ಷರು, ನಮ್ಮ ಪ್ರತಿಪಕ್ಷ ನಾಯಕರು ಯಡಿಯೂರಪ್ಪನವರು, ಚಲವಾದಿ ನಾರಾಯಣಸ್ವಾಮಿಯವರು, ನಮ್ಮ CT ರವಿ ಅವರು, ನಾನು, ನಮ್ಮ ಇನ್ನಿತರು ಎಲ್ಲರೂ ನಾವಲ್ಲಿ ಸೇರಿದಾಗ ಚರ್ಚೆ ಮಾಡಿಬಿಟ್ಟು ಪಾದಯಾತ್ರೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದೇವೆ.
ಅದರ ದಿನಾಂಕವನ್ನು ಇವತ್ತು JDS ಅನೌನ್ಸ್ಮೆಂಟ್ ಮಾಡಿದೆ. 30, 31 ಮತ್ತು ಆಗಸ್ಟ್ 1 ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ಇವತ್ತು ಟಿವಿಗಳಲ್ಲಿ ಒಟ್ಟಿಗೆ ಮಾಡ್ತಾರಾ ಬೇರೆ ಬೇರೆ ಮಾಡ್ತಾರಾ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ನಾವು NDA ಈ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಾರ್ಟಿಗಳ ಬೇಡಿಕೆಯು ಕೂಡ ಒಂದೇ ಆಗಿದೆ. ಅದೇನು ಅಂತ ಹೇಳಿದ್ರೆ ಈ ಒಂದು ಟೌನ್ಶಿಪ್ ಯೋಜನೆಯನ್ನು ವಾಪಸ್ ಪಡಿಬೇಕು ಅಂತ. ಆದ್ದರಿಂದ ಈ ದಿನಾಂಕದ ಬಗ್ಗೆ ನಮ್ಮ JDS ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಈ ವಿಷಯದ ಬಗ್ಗೆ ನಮ್ಮ ಪ್ರತಿಪಕ್ಷ ನಾಯಕರು ಅಧ್ಯಕ್ಷರು ಒಂದ್ಸರಿ ಮಾತಾಡಿ ನಾವು ಪಾದಯಾತ್ರೆ ಬಗ್ಗೆ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ದು ಒಂದೇ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಈಗ ಜಂಟಿಯಾಗಿ ಪಾದಯಾತ್ರೆ ನಡೆಯುತ್ತೆ ಅಂತಂದರೆ ಒಟ್ಟಿಗೆ ಕುಳಿತು ಚರ್ಚೆ ನಡೆಸಿ ಡೇಟ್ ಅನೌನ್ಸ್ ಮಾಡಿ ಇಬ್ಬರು ನಾಯಕರು ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದರೆ ಅದಕ್ಕೊಂದು ಬೆಲೆ ಇರುತ್ತೆ. ಅವ್ರು ಅನೌನ್ಸ್ ಮಾಡೋದು ಇವರಿಗೆ ಡೇಟೇ ಗೊತ್ತಿರಲ್ಲ, ಇಲ್ಲ ನಾವು ಹಂಗೆ ಮಾಡೋದು ಅಂತ ಇವರು ಆ ಥರ ಮಾಡೋದು, ಅದು ಒಂದು ಮೈತ್ರಿಯನ್ನು ಮಾಡಿಕೊಂಡ ನಂತರ ಮೈತ್ರಿ ಧರ್ಮ ಅದು ಸರಿಯಲ್ಲ. ಮೈತ್ರಿ ಧರ್ಮ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋದನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ. ಅಂದರೆ ಎಲ್ಲೋ ಒಂದು ಕಡೆ ನಾಯಕರ ಮನಸ್ಸು ಇನ್ನೂ ಪೂರ್ತಿಯಾಗಿ ಒಂದಾಗಿಲ್ಲ ಅನ್ನೋದು ಒಂದು ಸೂಚನೆ ಬರ್ತಿದೆ. ಮತ್ತು ಬೇರು ಮಟ್ಟದಲ್ಲಿ ನಾಯಕರೇ ಹಿಂಗಾದರೆ ಬೇರು ಮಟ್ಟದಲ್ಲಿ ಕಾರ್ಯಕರ್ತರು ಒಂದಾಗೋದು ಹೇಗೆ ಎನ್ನುವ ಪ್ರಶ್ನೆ ಎದುರಾಗಿದೆ. ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಒಂದಾಗೋದು ಬಿಡೋದು ಮೈತ್ರಿ ಧರ್ಮ ಪರಿಪಾಲನೆ ಮಾಡೋದು ಆಯಾ ಪಕ್ಷಗಳ ನಾಯಕರಿಗೆ ಬಿಟ್ಟಿದ್ದು, ಅದು ಅವರಿಗೆ ಬಿಟ್ಟು ವಿಚಾರ. ಆದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ನಾಯಕರ ಗೊಂದಲ, ಈ ಪಕ್ಷಗಳ ಗೊಂದಲ ರೈತರ ಹಿತಾಸಕ್ತಿಗೆ ಧಕ್ಕೆ ಆಗಬಾರ್ದು. ಇವರ ರಾಜಕೀಯ ಹಗ್ಗಜಗ್ಗಾಟದಲ್ಲಿ, ಇವರ ತಂತ್ರ ಪ್ರತಿತಂತ್ರದಲ್ಲಿ, ಇವರ ಇಗೋಗಳ ಮಧ್ಯೆ ರೈತರು ನರಳಬಾರ್ದು. ರೈತರ ಪ್ರತಿಭಟನೆ ಅಲ್ಲಿ ಚಳವಳಿಯ ಸ್ವರೂಪವನ್ನು ಪಡ್ಕೊಂಡಿದೆ. ಭೂಮಿಯನ್ನು ಕಳೆದುಕೊಳ್ಳುವ ಭೀತಿಯಿಂದ ರೈತರು ಕಂಗಾಲಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಅವರಿಗೆ ಧ್ವನಿಯಾಗಬೇಕು, ಅವರಿಗೆ ಶಕ್ತಿ ತುಂಬಬೇಕು. ಆದರೆ ಅವರ ಗೊಂದಲದಿಂದ ರೈತರ ಬದುಕಿಗೆ ಧಕ್ಕೆ ಆಗಬಾರ್ದು. ಆದ್ದರಿಂದ BJP ಮತ್ತು JDS ಹೇಗೆ ಈ ಒಂದು ಬಿಡದಿ ಭೂಸ್ವಾಧೀನ ವಿವಾದವನ್ನು ನ್ಯಾಯವನ್ನು ದೊರಕಿಸಿಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.